ಹಿಂದಿನ ಸರ್ಕಾರದಲ್ಲಿ ಅಂದಾಗ ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅವರ ಮುಖ್ಯಮಂತ್ರಿ ಸ್ಥಾನ ಇದ್ದಾಗ ರೈತರಿಗೆ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರವನ್ನು ತೆರೆದಿದ್ರು. ತದನಂತರ ಬಿಜೆಪಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸದಾನಂದ ಗೌಡರು ಕೂಡ ಬೆಂಬಲ ಬೆಲೆಯೊಂದಿಗೆ ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರವನ್ನು ತೆರೆದಿದ್ರು. ಅದೇ ಥರನೇ ಇವತ್ತು ಈಗಿನ ರಾಜ್ಯ ಸರ್ಕಾರ ಇವತ್ತು ಖರೀದಿ ಕೇಂದ್ರವನ್ನು ಸರಾಸರಿ 2,000 ರೂಪಾಯಿ ಅಂತರಾಗಲಿ ಸರಾಸರಿ ಖರೀದಿ ಕೇಂದ್ರವನ್ನು ತೆರೀಬೇಕು ತಾಲೂಕು ಮಟ್ಟದಲ್ಲಿ. ಇವತ್ತು ಒಬ್ಬ ನೌಕರ ಇದ್ದಾಗ ಒಂದು ತಿಂಗಳ ಸಂಬಳ ಅಂದರೆ ಒಂದಿನ 2 ದಿನ ಲೇಟ್ ಆತಂದರೆ ಇನ್ನೂ ಸಂಬಳ ಆಗಿಲ್ಲ ಅಂತಾನೆ. ಇವತ್ತು ರೈತ ಒಂದು ವರ್ಷ ಕೂಡ ಬೆಲೆ ಕುಸಿದರೂ ಕೂಡ ಇವತ್ತು ದುತ್ತಿಗೆಡದೆ ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾನೆ. ಅದನ್ನು ಇವತ್ತು ರೈತನ ಗುಣಕ್ಕೂ ಮತ್ತು ಅಧಿಕಾರಿಗಳ ಗುಣಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ರೈತನವನ್ನು ಗುಣ ನೋಡಿಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ತಕ್ಷಣವೇ ಈರುಳ್ಳಿ ಬೆಳೆಗಾರರಿಗೆ ಒಂದು ಧ್ವನಿಗೊಟ್ಟು ಸೂಕ್ತವಾದ ಸರಾಸರಿ 15ರಿಂದ 2,000 ರೂಪಾಯಿಯಂತೆ ಖರೀದಿ ಕೇಂದ್ರ ಮಾಡಿ ಅಂತಂದೇಳಿ ಮಾನ್ಯ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೇನೆ.